ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 205. ಆಜ್ಞೆಗಳು ಸೇವಕರನ್ನು ತಮ್ಮ ಒಡೆಯರಿಗೆ ಅಧೀನರಾಗಿರಬೇಕೆಂದು ಒದಗಿಸಿಕೊಟ್ಟಿದೆ. ಆದರೆ ಅದಲ್ಲದೆ ಒಡೆಯರನ್ನು ಸೇವಕರ ಹಿತದೃಷ್ಟಿಯಿಂದ ನಿರ್ಬಂಧಿಸಲಾಗಿದೆ ಮತ್ತು ಮಹಾಪ್ರಭುವಾದ ಯೆಹೋವನಿಂದ ಖಂಡಿತವಾಗಿ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತಾನೆಂದು ಆಶ್ವಾಸನೆ ಕೊಡಲಾಗಿತ್ತು. ಸುವಾರ್ತೆ ಹೊಸ ಒಡಂಬಡಿಕೆ ಕೂಡ ಅದನ್ನೇ ಹೇಳುತ್ತದೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ರಿಂದ 25 ಹಾಗೂ 4ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಆದರೆ ಮನುಷ್ಯರು ಮಾನಸಿಕವಾಗಿ, ನೈತಿಕವಾಗಿ ಮತ್ತು ಶಾರೀರಿಕವಾಗಿ ಶಕ್ತಿಯಲ್ಲಿ ವ್ಯತ್ಯಾಸವಿರುವವನಾದರೂ ದೇವರು ಪೂರ್ಣವಾಗಿ ಪುನರ್ಸ್ಥಾಪನೆಗೊಳ್ಳಲು ವ್ಯವಸ್ಥೆ ಮಾಡಿರುವನು ಎಂದು ಸತ್ಯವೇದವು ಭರವಸೆ ನೀಡುತ್ತದೆ. ಹಾಗಾಗಿ ಕ್ರಿಸ್ತನಲ್ಲಿ ನಂಬಿಕೆಯಿಂದ ಶ್ರೀಮಂತರಾಗಲಿ ಬಡವರಾಗಲಿ, ಬಂಧಿತರಾಗಲಿ ಸ್ವತಂತ್ರನಾಗಲಿ, ಪುರುಷ ಸ್ತ್ರೀ, ಜ್ಞಾನಿ ಅಜ್ಞಾನಿ, ಸಾಮಾನ್ಯ ಮಟ್ಟದಲ್ಲಿ ಎಲ್ಲರೂ ದೈವಿಕ ಅನುಗ್ರಹಕ್ಕೆ ಹಿಂದಿರುಗಬಹುದು. ಕೃಪಾದಾನವು ಆತನ ಪ್ರಿಯನಲ್ಲಿಯೇ ದೊರೆಯಿತು. ಹಾಗಿದ್ದರೆ ಹಿಂದಿನ ಕಾಲದ ಯಹೂದ್ಯರು ಸ್ವತಂತ್ರ ಪ್ರಿಯರಾದ ಜನರು ಹಾಗೂ ದಂಗೆ ಏಳುವ ಜನರೆಂದು ಹೆಸರಿತ್ತು. ಪರಾಧೀನರಾಗಲು ಇಷ್ಟವಿಲ್ಲದೆ ಇದ್ದುದರಿಂದ ಅವರನ್ನು ಜಯಿಸಿದವರು ಅಧೀನಗೊಳಿಸಲು ಬೇರೆ ಯಾವ ಮಾರ್ಗವೂ ಇಲ್ಲವೆಂದು ತಿಳಿದು ಅವರನ್ನು ಒಂದು ರಾಷ್ಟ್ರವಾಗಿ ನಾಶಪಡಿಸಬೇಕೆಂದು ನಿರ್ಧರಿಸಿದರು ಎಂಬುದರಲ್ಲಿ ಆಶ್ಚರ್ಯವೇನಿಲ್ಲ. ಮತ್ತು ಆಶ್ಚರ್ಯಪಡಬೇಕಿಲ್ಲದ ವಿಷಯವೇನೆಂದರೆ ಸಮರ್ಥ ರಾಜನೀತಿಜ್ಞರು, ಅಂದರೆ ಕ್ರೈಸ್ತರಲ್ಲದವರು, ಸತ್ಯವೇದವು ನಮ್ಮ ಸ್ವತಂತ್ರಗಳಿಗೆ ಮೂಲೆಗಲ್ಲು ಎಂದು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಅನುಭವವು ರುಜುವಾತುಪಡಿಸುತ್ತದೆ. ಎಲ್ಲೆಲ್ಲಿ ಸತ್ಯವೇದವು ಮುಟ್ಟಿದೆಯೋ ಅಲ್ಲಿ ಸ್ವತಂತ್ರವೂ ಮುಟ್ಟಿದೆ. ಅದರೊಡನೆ ಸಾಮಾನ್ಯವಾದ ಉನ್ನತ ಭಾವನೆಯನ್ನು, ವಿದ್ಯೆಯನ್ನು ಅದರೊಡನೆ ಕೊಂಡೊಯ್ದಿದೆ. ಕ್ರೈಸ್ತಯುಗದ ಮೊದಲು 2 ಶತಮಾನವು ಹಾಗಿತ್ತು. ತಪ್ಪುಗಳು, ಅಂದರೆ ಪುರೋಹಿತಶಾಹಿ ಮತ್ತು ಮೂಢನಂಬಿಕೆ ನಿಯಂತ್ರಣವನ್ನು ಹೊಂದಿತ್ತು. ಸತ್ಯವೇದವನ್ನು ನಿರ್ಲಕ್ಷಿಸಲಾಗಿತ್ತು ಮತ್ತು ನಿಗ್ರಹಿಸಲಾಗಿತ್ತು ಮತ್ತು ಪ್ರಗತಿ ಹೊಂದುವ ಬದಲು ಕತ್ತಲಿನ ಯುಗದಲ್ಲಿ ಪೋಪನ ರಾಜನೀತಿಯು ಹೊರಿಸಲಾಗಿತ್ತು. ಆಂಗ್ಲ ಮತ್ತು ಜರ್ಮನ್ ಸುಧಾರಣೆಗಳ ನಂತರ ಸತ್ಯವೇದವನ್ನು ಸಾರ್ವಜನಿಕ ಬೋಧಕನಂತೆ ಪುನರುಜ್ಜೀವನಗೊಳಿಸಿದ ಮೇಲೆ ಜನರಲ್ಲಿ ಸ್ವತಂತ್ರ, ಜ್ಞಾನ ಮತ್ತು ಪ್ರಗತಿ ಮತ್ತೊಮ್ಮೆ ಕಾಣಿಸಿಕೊಂಡಿತು. ಯಾವ ನಾಡಿನಲ್ಲಿ ಸತ್ಯವೇದವಿರುವುದೋ ಅಲ್ಲೆಲ್ಲ ಹೆಚ್ಚಾದ ಸ್ವತಂತ್ರ ಮತ್ತು ಸಾಮಾನ್ಯ ಜ್ಞಾನೋದಯವಿರುವುದೆಂಬುದು ನಿರ್ವಿವಾದವಾದ ಸತ್ಯ. ಮತ್ತು ಎಲ್ಲಿ ಸತ್ಯವೇದವು ಮುಕ್ತವಾಗಿರುವುದೋ ಅಲ್ಲೆಲ್ಲ ಜನರು ಮುಕ್ತರಾಗಿರುವರು, ಅತ್ಯಂತ ಜ್ಞಾನ ಪಡೆದಿರುವರು ಮತ್ತು ಸಾಮಾನ್ಯವಾಗಿ ವಿದ್ಯಾವಂತರು. ಅಲ್ಲದೆ ಪ್ರತಿ ವರ್ಗಗಳಲ್ಲಿ ಪ್ರಗತಿಯ ಕ್ಷಿಪ್ರ ದಾಪುಗಾಲು ಹಾಕಿರುವರು. ಆದರೆ ನಾವು ಮೇಲೆ ಕಂಡವುಗಳನ್ನು ಗಮನಿಸೋಣ. ಕ್ರೈಸ್ತ ಜನಾಂಗವು ಸತ್ಯವೇದದ ಜ್ಞಾನೋದಯ ಮತ್ತು ಮುಕ್ತ ಭಾವವನ್ನು ಅಂಗೀಕರಿಸಿದರೂ ಅದರಲ್ಲಿ ಅಡಕವಾಗಿರುವ ಪ್ರೀತಿಯ ಆಜ್ಞೆಯನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸಲಾಗಿದೆ, ಅಂದರೆ ಬಿಡುಗಡೆ ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣ. ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನ. ಆಲೋಚಿಸುವಂತಹ ಜನರು ಜ್ಞಾನ ಮತ್ತು ಬಿಡುಗಡೆ ಒಟ್ಟು ಸೇರಿದರೆ ಅತ್ಯಧಿಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಎಂದು ತಿಳಿದು ಎಚ್ಚೆತ್ತುಕೊಳ್ಳುತ್ತಿದ್ದಾರೆ. ಆದರೆ ಮೀಟುಗೋಲಿನಂತೆ ಅವರು ಪ್ರೀತಿಯನ್ನು ಅವಲಂಬಿಸಿ ನಡೆಯುವುದಾದರೆ ಪರಿಣಾಮವು ಒಳ್ಳೆಯದಕ್ಕೆ ಶಕ್ತಿಶಾಲಿಯಾಗಿರುತ್ತದೆ. ಬದಲಾಗಿ ಸ್ವಾರ್ಥತೆಯನ್ನು ಅವಲಂಬಿಸಿದರೆ ಪರಿಣಾಮವು ಕೆಡುಕು, ಶಕ್ತಿಯುತ ಮತ್ತು ಅತಿ ಪ್ರಭಾವವುಳ್ಳ ಕೆಡುಕು. ಈ ಪರಿಸ್ಥಿತಿಯನ್ನು ಕ್ರೈಸ್ತ ಜನಾಂಗವು ಎದುರಿಸುತ್ತಿದೆ. ಹಾಗಾಗಿ ರೌದ್ರದ ದಿನದ ಬೆಂಕಿಗಾಗಿ ಮತ್ತು ಪ್ರತಿಫಲಕ್ಕಾಗಿ ಸಾಮಾಜಿಕ ಅಂಶಗಳನ್ನು ತ್ವರಿತವಾಗಿ ಸಿದ್ಧಪಡಿಸುತ್ತಿದೆ. ರಸಾಯನ ಶಾಸ್ತ್ರದಲ್ಲಿ ಆಗಾಗ್ಗೆ ಕಂಡುಬರುವಂತೆ ಕೆಲವು ಉಪಯುಕ್ತ ಮತ್ತು ಪ್ರಯೋಜನಕಾರಿ ಅಂಶಗಳು ಇದ್ದಕ್ಕಿದ್ದಂತೆ ಅಳತೆಯ ವ್ಯತ್ಯಾಸದಲ್ಲಿ ದೊಡ್ಡ ಮಟ್ಟದ ವಿಷವಾಗಿ ಪರಿಣಮಿಸುತ್ತದೆ. ಅದರಂತೆಯೇ ಜ್ಞಾನ ಮತ್ತು ಸ್ವತಂತ್ರದ ಆಶೀರ್ವಾದವು ಸ್ವಾರ್ಥತೆಯೊಡನೆ ಕೂಡಿದರೆ ವಿಷವಾಗಿ ಪರಿಣಮಿಸುತ್ತದೆ. ಕೆಲವು ಅಂಶಗಳಲ್ಲಿ ಬೆರೆತರೆ
ಮನುಕುಲಕ್ಕೆ ಅಮೂಲ್ಯ ಸೌಕರ್ಯವನ್ನು ಒದಗಿಸುತ್ತದೆ. ಆದರೆ ಇತ್ತೀಚೆಗೆ ಅಧಿಕವಾಗಿ ಹೆಚ್ಚುತ್ತಿರುವ ಜ್ಞಾನದ ಶಕ್ತಿಯು ಜ್ಞಾನವನ್ನು ಉತ್ತಮ ಶಕ್ತಿಯ ಪದವಿಗೆ ಉನ್ನತಗೊಳಿಸುವ ಬದಲು ಸ್ವಾರ್ಥತೆಯ ಪದವಿಯನ್ನೇರಿದೆ.